ನಾವು ಸಣ್ಣದಾಗಿ ಇಸ್ಕೊಳ್ಳೋದಿಲ್ಲ, ಏನಾರ ದೊಡ್ಡದಾಗೆ ಪ್ರತಿ ವರ್ಷ ಒಂದೊಂದು ಒಬ್ಬೊಬ್ಬರಿಗೆ ಇದು ಮಾಡ್ಬಿಡ್ತೀವಿ. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಇದು ಮಾಡ್ಕೊಂತೀವಿ. ಈ ಹರಾಜು ಇದು ಬಾವುಟ ಕೊಡ್ತಾರಲ್ಲ ನೆಕ್ಸ್ಟ್ ಇದಕ್ಕೆ ಅವ್ರಿಗೆ ಕರೆದುಕೊರಿಸಿ ನೆಕ್ಸ್ಟ್ ಇವ್ರನ್ನ ನಾವು ಇವತ್ತೇ ಈ ಕಾರ್ಯಕ್ರಮದಲ್ಲೇ ರೆಡಿ ಮಾಡಿಬಿಡ್ತೀವಿ 5 ದಿವಸದ್ದು ಇದರಲ್ಲಿ. ಹಂಗಾಗಿ ಇನ್ನು ಭಾಳ ಜನ ಮುಖಂಡರುಗಳು ನಮ್ಮ ಇದಕ್ಕೆ ಬರ್ತೀವಿ, ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಡೀತವೆ. ಹಾಗಾಗಿ ಇವತ್ತು ನಮ್ಮ ಒಂದು ಕರೆಗೆ ಹೂಗೊಟ್ಟು ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಕಾಂತರಾಜ್ ಅವರಿಗೆ. ಇದೀಗ ಬಿ ಕಾಂತರಾಜ್ ಅವರಿಗೆ ಒಂದು ವಿಶೇಷ ಸನ್ಮಾನ ಇದೆ. ನಮ್ಮ ಊರಿನ ಹುಡುಗ ಪೃಥ್ವಿ ದ್ರಾವಿಡ್ ಡಾಕ್ಟರ್ ರಾಜ್ ಕಪಲ್ಲಿ ಆಡಿ ನಮ್ಮ ದುರ್ಗದ ಹೆಸರನ್ನ ಉಳಿಸಿದ್ದಾನೆ. ಒಂದು ಯಾವುದೇ ಒಂದು ಪ್ರತಿಭೆಗೆ ಒಬ್ರು ಪುಷ್ ಮಾಡಬೇಕು ಅನ್ನೋದು ಒಂದು ಇರಲೇಬೇಕು. ಅವರು ಡಾಕ್ಟರ್ ರಾಜ್ ಕಪಲ್ಲಿ ಹೊರದೇಶದಲ್ಲಿ 2 ದೇಶದಲ್ಲಿ ಹೋಗಿ ಆಡಿ ಬಂದಿದ್ದಾನೆ. ಅದಕ್ಕೆ ಅವರು ಪ್ರಮುಖವಾಗಿ ಅವನಿಗೆ ಸಹಾಯವನ್ನು ನೀಡಿರ್ತಾರೆ. ಅವರಿಗೆ ಅವರ ಎಲ್ಲ ತಂಡದ ವತಿಯಿಂದ ಒಂದು ಸನ್ಮಾನ ಸಮಾರಂಭ ಇರುತ್ತೆ. ದಯವಿಟ್ಟು ಎಲ್ಲರೂ ಮೇಲ್ ಬನ್ನಿ. ಅಂಕಲ್ ಬನ್ನಿ. ನಮ್ಮ ಊರಿನ ಪ್ರತಿಭೆ ನಿಮ್ಮ ಮಗನೇ ಕರ್ಕೊಂಬಂದಿದ್ದ. ರಾಜ್ ಕಪ್ಪಲ್ಲಿ ಆಡೋದಕ್ಕೆ ಇವನಿಗೆ ಅವಕಾಶ ಕೊಟ್ಟಿದ್ದಿಲ್ಲ. ಅಲ್ಲೆಲ್ಲ ಮಾತಾಡಿ ಆ ರಾಜ್ ಕಪ್ ನಿಮಗೆ ಏನು ಮಾಡೋಣ ನೀವು. ರಾಜ್ ಕಪ್ ಅಂದರೆ ಅದು ಭಾಳ ಸಿನಿಮಾ ರಂಗದೊಂದು ಇದು ಸರ್. ಅದು ಅದ್ರ ಬಗ್ಗೆ ಕೇಳಬಾರ್ದು ನೀವು, ಕೂತ್ಕೊಳ್ಳಿ. ಅಲ್ಲ ಆಡಕ್ಕೆ ಸಿಗೋದು ಧನ್ಯವಾದಗಳು ರಾಹುಲ್ ತಂಡಕ್ಕೆ. ಹಲೋ, ಮೊದಲ ರನ್ ಮುಕ್ತಾಯಕ್ಕೆ ತಂಡ ಮೊತ್ತ 1. ಪ್ರತಾಪ್ SR ಭಾಗದಲ್ಲಿ ಬಹಳಷ್ಟು ನೋಡುತ್ತಾ ಈ ಬಾರಿ ಸ್ಕ್ವೇರ್ ಲೆಗ್ ಸೀಮಾಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ ವೇದಿಕೆ ಪಕ್ಕ ಹಿಂದಕ್ಕೆ ಬರಬೇಕು ಅಣ್ಣ. ಅಲ್ಲಿ ಗ್ಯಾಲರಿ ಇದೆ, ಗ್ಯಾಲರಿ ಹತ್ರ ಕೂತ್ಕೋಬೇಕು ದಯವಿಟ್ಟು. ನಮ್ಗೆ ಯಾರು ಕಾರ್ಯಕರ್ತರು ಇದಾವಣ್ಣ, ದಯವಿಟ್ಟು ಸಂತೋಣ ನೀವು ಕಳಿಸ್ರಿ. 4 ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ 5ಕ್ಕೆ ತಲುಪ್ತಾ ಇದೆ. ದುರ್ಗ ದೇಶೀಯ ಇತಿಹಾಸದಲ್ಲಿ ಇವಾಗ 2ನೇ ಬಾರಿಗೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ ದುರ್ಗದ ಹೃದಯ ಭಾಗದಲ್ಲಿ. ಮೊದಲ ಬಾರಿಗೆ ದುರ್ಗದ ಇತಿಹಾಸದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಹಗಲು ರಾತ್ರಿ ಪಂದ್ಯಾಟ ನಡೆಸಿದ ಸಂಸ್ಥೆ 1995-96 ರಸಿಯಲ್ಲಿ ಪರಿಸರದ ಹಿರಿಯ ಆಟಗಾರರು ಬರ್ಗೇರಮ್ಮ ಟ್ರೋಫಿ ಅನ್ನೋ ರೂಪದಲ್ಲಿ ಪಂದ್ಯಾಟ ನಡೆಸಿದ್ರು. ಬಹುಶಃ ಅವತ್ತು ಕೂಡ ರಾಜ್ಯದ ಜೈ ಕರ್ನಾಟಕ ಹಿರಿಯ ತಂಡ ಪ್ರಶಸ್ತಿಯನ್ನು ಜಯಿಸಿತ್ತು. ತದನಂತರ ದುರ್ಗ 11 2ನೇ ಬಾರಿಗೆ ಪಂದ್ಯಾಟವನ್ನು ನಡೆಸಿದ್ರು. ಪ್ರಕೃತಿ ನ್ಯಾಶ್ ಬೆಂಗಳೂರು ಬಹುಶಃ SMCC ನ್ಯಾಶ್ ಪಂದ್ಯವನ್ನು ಜಯಿಸಿದ್ರು.
ಇಸ್ರಾಕ್ ಅವರು ಒಂದೆರಡು ಪಂದ್ಯಾವಳಿ ಕುರಿತು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಸ್ರಾರ್. ಎಲ್ಲರಿಗೂ ನಮಸ್ಕಾರ. ಅಂಬಾರಿ ಆನೆ ಅರ್ಜುನ್ ಕಪ್ ಈ ಟೂರ್ನಮೆಂಟ್ ನೋಡಿದರೆ ನಮ್ಮ ಊರಿನ ಹಬ್ಬ ಆಗಿದೆ. ನಮ್ಮ ಮಾಜಿ ಅಧ್ಯಕ್ಷರು ಕಾಂತಣ್ಣ ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈ 5 ದಿವಸನೂ ಈ ಟೂರ್ನಮೆಂಟ್ ಹೀಗೆ ಶಾಂತಿಯಿಂದ ನಡ್ಕೋಬೇಕು ಎಂದು 2 ಮಾತನ್ನು ಹೇಳಿ ಮುಗಿಸ್ತೀನಿ. ಧನ್ಯವಾದಗಳು. ರಘುರಾಮ್ ರೆಡ್ಡಿ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಅಂಬಾರಿ ಆನೆಯ ಅರ್ಜುನ್ ಕಪ್ ಹೆಸರು ನವನವೀನವಾಗಿದೆ. ನಮ್ಮ ಕಾಂತರಾಜ್ ಅವರು ಯಾವಾಗಲೂ ಏನೇ ಮಾಡಿದ್ರು ಸ್ಪೆಷಲಾಗೇ ಇರ್ತದೆ. ಸೊ ಭಾಳ ಯಶಸ್ವಿಯಾಗಿ ನಡೀಲಿ. ನಮ್ಮನ್ನು ಆ್ಯಕ್ಚುಲಿ ಹೋದ ಸಲನೂ ನಾವು ಈ ಕಪ್ ನಡೆದಾಗ ನಾವು ಭಾಗವಹಿಸಿದ್ವಿ. ಆ ಸಲ ನಮಗೆ ನಮ್ಮ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಿದ್ದಿಲ್ಲ. ಫಾರೂಕ್ ಹತ್ರ ಮಾತಾಡಿದ್ವಿ. ಈ ಸಲನೂ ಯಾಕೆ ಮುಂದಿನ ಸಲ ಅಂತ ಪೋಸ್ಟ್ಪೋನ್ ಮಾಡಿದ್ದಾರೆ. ದಯವಿಟ್ಟು ನಮಗೊಂದು ಅವಕಾಶ ಕೊಡಬೇಕು. ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು. ಇಲ್ಲ 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 ಯಶಸ್ವಿಯಾಗಿ ನಡೀಲಿ. ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಸೂಪರ್ MLA ಕಾಪಿ ಪುಡಿ ಪರಮೇಶ್ವರನ್ ಅವ್ರು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಅಂಬಾರಿ ಆನೆ ಅರ್ಜುನ್ ಕಪ್ ಅವರಿಗೆ ಕಾಂತಣ್ಣವ್ರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದಷ್ಟು ಧನ ಸಹಾಯ ಮಾಡ್ತೀವಿ. ಫಂಕ್ಷನ್ ಜೋರಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ಮೈಲಾರಪ್ಪನವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಅರ್ಜುನ್ ವಿನಯ್ ಸರ್ ಸ್ಟಾರ್ಟ್ ಮಾಡಿ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಅತಿಥಿ ಗಣ್ಯರು ಹಾಗೂ ಮಹಾಪೋಷಕರಿಗೆ ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮುಂದೆ ಕೂಡ ಹೀಗೆ ಇರಲಿ. ಈ ಟೂರ್ನಮೆಂಟ್ ಇನ್ನೂ ದೊಡ್ಡದಾಗಿ ನಡೀಲಿ ಅಂತ ಕೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಎಸ್, 2 ಓವರ್ಗಳ ಮುಕ್ತಾಯ. 3ನೇ ಓವರ್ ನಡೀತಾ ಇದೆ. ತಂಡ ಮತ್ತೆ ಇವಾಗ 11. DHK ವರ್ಸಸ್ ಹಾನಿ ಜೈ ಕರ್ನಾಟಕ ಪಂದ್ಯವನ್ನು ಆಡ್ತಾ ಇದೆ. ಹೊಸ ದಾಂಡಿಗೆ ಎಂಟ್ರಿ ಆಗ್ತಾ ಇದೆ. ಬಾರಿ ಇಮ್ರಾನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಇರ್ಫಾನ್ ಮತ್ತು ಸಾದಿಕ್ ಜೊತೆ ಆಟ. ಬಹುಶಃ ಯಾವುದೇ ರೀತಿ ಒಂದು ಓಟವನ್ನು ದಾಖಲಿಸಿದ ಸಾದಿಕ್ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಮನೋ ಎಸೆದ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್. ಒಂದಷ್ಟು ಮನವಿ ಬರ್ತಾ ಇದೆ. ಮನವಿಗೆ ಪುರಸ್ಕೃತ ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತನ್ಮೂಲಕ ಚುಕ್ಕಿ ಎಸೆದ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮತ್ತೆ ಮನು ಇಮ್ರಾನ್ ಗೆಸೆದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ರಕ್ಷಣಾ ಕಾರ್ಸ್ ಭಾಗದಲ್ಲಿ ಪ್ರತಾಪ್ ಶತರಕ್ಷಣೆ ಮಾಡಿದ್ರು. 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮತ್ತೆ ಇವಾಗ 12. 12 ಫಾರ್ ಲಾಸ್ ಆಫ್ 1 ವಿಕೆಟ್. DHK ಈ ಬಾರಿ ತೇಲಿ ಬಿಟ್ಟಂತ ಚೆಂಡು ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಬಲಗುಡಿಂದ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ ಮದನ್. 1 ಓವರ್ ಹೆಚ್ಚುವರಿ ಕೂಡ. ತಂಡ ಮತ್ತೆ ಇವಾಗ 13. ಬಹಳ ಶೋತಮರಿಯಿಂದ ಎಸೆತ ತೀರಾ ಶಾರ್ಟ್ ಆಗಿ ಬೀಳ್ತಾರೆ. ಫುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಭಾಗದಲ್ಲಿ 1
2 ಹೊಡೆದ ಪೂರೈಕೆ ಆಗ್ತಾ ಇದೆ. 2 ಹೊಡೆದ ಹೆಚ್ಚುವರಿ ಮುಖ್ಯವಾಗಿ ತಂಡದ ಮೊತ್ತ 15. ಚಾಲ್ತಿಯ 3ನೇ ಓವರ್. ಮನೋ ಎಸೆದ ಚೆಂಡು ಗೋಟಗಳ ಹಿಂಭಾಗದಲ್ಲಿ ವಿಕೆಟ್ ಕೀಪರ್ ವೈಫಲ್ಯತೆ ಮುಂದುವರಿಕೆಯಲ್ಲಿದೆ. ಇವಾಗ 1 ಓಟ ಬೈ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ 16. ಮತ್ತೆ ಮನು ಎಸ್ಗಾರ್ ಭಾಗದಲ್ಲಿ ತೀರಾ ಸ್ಲೋ ಡೆಲಿವರಿ. ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೋಸ್ಟ್ ಟು 16. ಇವಾಗ 1-2 ನಿಮಿಷದ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ. 2 ತಂಡದಿಂದ ಒಂದೊಂದೇ ಆಟಗಾರ ಮಾತ್ರ ಅಂಕಣವನ್ನು ಹಾಕಬೇಕು. ಗಮನಿಸಿ, ಇತರೆ ಆಟಗಾರರಿಗೆ ಅವಕಾಶಗಳಿಲ್ಲ. ಮುಖ್ಯ ವೇದಿಕೆ ಮೇಲ್ಭಾಗದಲ್ಲಿ ಬಹಳಷ್ಟು ಮಂದಿನ ಅತಿಥಿ ಗಣ್ಯರಿದ್ದಾರೆ. ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಮೊದಲ ದಿನ ಹೊನಲು ಬೆಳಕಿನ ಪಂದ್ಯಾಟ ನಡೀತಾ ಇದೆ. ಮುಂದಿನ ಪಂದ್ಯ ಮದನಿ ವರ್ಸಸ್ ಮೂರು ಓವರ್ಗಳ ಮುಕ್ತಾಯಕ್ಕೆ 16. ಇನ್ನು ಕೂಡ 18 ಎಸ್ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸ ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ನಂತರ ಮದನಿ ಹಾಗೂ ದುರ್ಗಾ ಟೈಟನ್ಸ್ ತಂಡದ ನಾಯಕರು ವೇದಿಕೆ ಬಳಿ ಬರಬೇಕು. ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮದನಿ ಹಾಗೂ ದುರ್ಗಾ ಟೈಟನ್ಸ್ ತಂಡದ 2 ತಂಡದ ನಾಯಕರು ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹೊಸ ಬೌಲರ್ ಇವಾಗ ಶುಹೈಬ್ ಎಸ್ಗಾರ್ ಭಾಗದಲ್ಲಿ. ಶುಹೈಬ್ ಎಸೆದ ಚೆಂಡು ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2ನೇ ಬಾರಿಗೆ ಮತ್ತೆ ಶುಹೈಬ್ ಬಹಳ ಉತ್ತಮ ರೀತಿಯ ಎಸೆತ ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ಸ್ಕ್ವಾರ್ ಲೈನ್ ಭಾಗದಲ್ಲಿ ಪುಲ್ ಮಾಡಿದ್ರು. 1 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ನ ಮೊತ್ತ ಇವಾಗ 17ಕ್ಕೆ ತಲುಪ್ತಾ ಇದೆ. ಬಹಳ ಉತ್ತಮ ಒಂದು ಹೊಡೆತ ಡಿ ಪಾಯಿಂಟ್ ಭಾಗದಲ್ಲಿ 2 ಓಟ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಪ್ರತಿ ಪಂದ್ಯಲ್ಲೂ ಕೂಡ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬೆಲೆ ಬಾಳುವಂತ ಒಂದು ಪಿಲ್ಲೋ ಕೊಡ್ತಾರೆ. ಜೊತೆಗೆ ಸರ್ವಿಸೇಷ್ ಆಟಗಾರರಾಗಿ 25,000 ರೂಪಾಯಿ ಬೆಲೆ ಬಾಳುವಂತ ಒಂದು ಡಬಲ್ ಕಾರ್ಡ್ ಬೆಡ್ ಅನ್ನು ಕೊಡ್ಲಿಕ್ಕಿದ್ದಾರೆ. ಬಹುಶಃ ಇದು ಕರ್ನಾಟಕದ ಇತಿಹಾಸದಲ್ಲಿ ಇದುವರೆಗೂ ಕೂಡ ಒಂದು ಕಂಡು ಕೇಳದ ರೀತಿಯ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ದುರ್ಗಾ 11 ಕ್ರಿಕೆಟರ್ಸ್. ಈ ಎಲ್ಲ ಪ್ರಶಸ್ತಿಯ ಪ್ರಾಯೋಜಕರು ಇಕ್ರಾ ಫರ್ನಿಶಿಂಗ್ ಈ ಸಂಸ್ಥೆಯ ಮಾಲಕರು ಸಾದಿಕ್. ಒಂದಷ್ಟು ತಿರುವನ್ನು ಪಡ್ಕೊಂಡಿರ್ತಕ್ಕಂಥ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪ್ರತಿನಿತ್ಯ ಕೂಡ ತಮ್ಮ ಕುಟುಂಬದ ಪೋಷಣೆಗಾಗಿ ಬಹುಶಃ ಹಗಲು ರಾತ್ರಿಗೆ ದುಡಿಯುವಂತಹ ಒಂದು ಬಹಳಷ್ಟು ಆಟಗಾರರು DHK ಪರವಾಗಿದ್ದಾರೆ. ಪ್ರತಿನಿತ್ಯ ಕೂಡ ತರಕಾರಿ ವ್ಯಾಪಾರಕ್ಕಾಗಿ ರಾತ್ರಿಯ ನಿದ್ದೆಯನ್ನು ಬಿಟ್ಟು ದುಡಿಯುವಂಥ ಆಟಗಾರರು ಕ್ರಿಕೆಟ್ ಮೇಲಿರ್ತಕ್ಕಂಥ ಕ್ರೇಜ್, ಆ ಕ್ರಿಕೆಟ್ ಮೇಲಿರ್ತಕ್ಕಂಥ ಒಂದು ಪ್ರೋತ್ಸಾಹ ಜೊತೆಗೆ ಪ್ರೀತಿ ಇದೆಲ್ಲವನ್ನು ಕೂಡ ಒಂದು ಪಡ್ಕೊಳ್ತಾ ಇರ್ತಕ್ಕಂಥ DHK ಇಲ್ಲಿ ರಾಷ್ಟ್ರಮಟ್ಟ ಕ್ರಿಕೆಟ್ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅವರ ಪ್ರದರ್ಶನ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸಿದ್ರು ಕೂಡ ಅವರ ಪ್ರೋತ್ಸಾಹ, ಅವರ ಉತ್ಸಾಹ, ಅವರ ಹಂಬಲ ನಮಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಕಾಣ್ತಾ ಇದೆ. ಇದನ್ನು ರನ್ಔಟ್ ಮತ್ತೊಂದು ವಿಕೆಟ್ಸ್ ಕಳ್ಕೊಳ್ತಾ ಇದೆ DHK. 19ಕ್ಕೆ ಇವಾಗ 2ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ GHK ಕ್ರಿಕೆಟರ್ಸ್. ಹೊಸ ಆಟಗಾರ ಇವಾಗ ರಹಮತ್ ಅಂಕಣ ಭಾಗದಲ್ಲಿ. ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ LED ಪರದೆ ಮೇಲೆ ಕೂಡ ಇವಾಗ ಪಂದ್ಯಾಕೂಟದ ಚಿತ್ರೀಕರಣ ಕಾಣ್ತಾ ಇದೆ.
4 ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ 20 ಓಟಗಳು. ಇಮ್ರಾನ್ ಎಸ್ಗಾರಿಕೆ ಭಾಗದಲ್ಲಿ ಅದ್ಯಾವ ರೀತಿ ಎಸವನ್ನು ಎಸೆತಾರೆ ನೋಡಬೇಕಾಗಿದೆ. ಇಮ್ರಾನ್ ಸಾರಿ, ತಂಡ ಮೊತ್ತ 21. ಇಮ್ರಾನ್ ಎಸೆದ ಚೆಂಡು ಬಹಳ ಶುದ್ಧ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟಗಳ ಅವಕಾಶಗಳು ಬರ್ತಾ ಇದೆ. ತಂಡ ಮತ್ತೆ ಇವಾಗ 22. ಅಂಬಾರಿ ಆನೆ ಅರ್ಜುನ ಕಪ್ ಈ ಒಂದು ಪಂದ್ಯಕೂಟಕ್ಕೆ ಇದೀಗ ನಮ್ಮ ಮೆದಳಿಯ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವಿಜಯಣ್ಣನವರು ಬಂದಿರ್ತಾರೆ. ಅವರಿಗೆ ಪಂದ್ಯಕೂಟದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಬಹಳಷ್ಟು ಉತ್ತಮ ಒಂದು ಎಸೆದ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಂಡುಕೊಳ್ತಾ ಇದೆ. ಬಹುಶಃ ಒಂದು ಚೆಂಡಿಗೆ ಗಮನಿಸಿಕೊಂಡು ಪರ್ಫೆಕ್ಟ್ ಆಗಿ ಫುಲ್ ಶಾಟ್ ಅನ್ನ ಬ್ಯಾಕ್ವರ್ಡ್ ಶಾಟ್ ಲೆಗ್ ಅಥವಾ ಫೈನ್ ಲೆಗ್ ಭಾಗದಲ್ಲಿ ದಾಖಲಿಸಿದರೆ 4 ತಪ್ಪಿ 6 ಓಟ ಆಗುವಂಥ ಅವಕಾಶಗಳಿತ್ತು. ಕೇವಲ 1 ಓಟವನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ರಹಮತ್ ಮಾಡ್ತಾ ಇದ್ದಾರೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 23. ಮತ್ತೆ ಇಮ್ರಾನ್ ಎಸೆದ ಚೆಂಡು ಇವಾಗ ಮತ್ತೊಂದಷ್ಟು ಎಕ್ಸ್ಟ್ರಾ ಓಟಗಳು ಬರ್ತಾ ಇದೆ. ವಿಕೆಟ್ ಕೀಪರ್ ವೈಫಲ್ಯ ಮುಖ್ಯವಾಗಿ ಬೈ ರೂಪದ ಓಟವನ್ನು ಪಡ್ಕೊಳ್ತಾ ಇದ್ದಾರೆ DHK ಆಟಗಾರರು. ಆ ನಿಟ್ಟಿನಲ್ಲಿ ತಂಡದ ಮೊತ್ತ ಇವಾಗ 24. 8 ಬಾರಿ ಯಶಸ್ವಿಯಾಗಿ ಅಂಬಾರಿಯಲ್ಲಿ ಹೋದಂತಹ ಆನೆ ಮೈಸೂರು ದಸರಾದಲ್ಲಿ ತಮ್ಮದಾದ ಛಾಪನ್ನು ಮೂಡಿಸಿದಾನೆ ಅರ್ಜುನ. ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಅಗಲಿತ್ತು. ಆ ಅರ್ಜುನನ ಸವಿನೆನಪಿಗಾಗಿ ಪಂದ್ಯಾಟ ನಡೀತಾ ಇದೆ. ದುರ್ಗಾ 11 ಇವರ ಸಾರಥ್ಯದಲ್ಲಿ ಈ ಪಂದ್ಯಾಕೂಟ ನಡೀತಾ ಇದೆ. ಅಂಬಾರಿ ಆನೆ ಅರ್ಜುನ ಕಪ್ 2023 ನೇರ ಪ್ರಸಾರ ಮುಖೇನವಾಗಿ ನಗರಸಭೆ ಚಿತ್ರದುರ್ಗದ ನಗರಸಭೆ ಮಾಜಿ ಅಧ್ಯಕ್ಷರು ಶ್ರೀಯುತ ಬಿ ಕಾಂತರಾಜ್ ಇವರ ಘನಾಧ್ಯಕ್ಷತೆಯಲ್ಲಿ ಸ್ನೇಹಜೀವಿ ಸೂರಪ್ಪ, ಸ್ನೇಹ ಬಳಗ ಈ ಪಂದ್ಯಾಟವನ್ನು ನಡೆಸ್ತಾ ಇರ್ತಕ್ಕಂಥವರು ಸಂಪಿಗೆ ಸಿದ್ದೇಶ್, ಫಾರೂಕ್ ಬಾಬು, ಜೊತೆಗೆ ಸಿಬಿ ನಾಗರಾಜ್, ರಾಜೀವ್, ರಾಮು, ಪೈಲಟ್ ನಾಗರಾಜ್, ಕೃಪಾಕರ, ಅರ್ಜುನ, ಕುಮಾರ, ಕೃಷ್ಣ, ಗುನ್ನ, ರಾಘವೇಂದ್ರ, ವಸೀಂ, ಗುಮ್ಮ, ವಿನಯ್, ಅವಿನಾಶ್, ಜಕಾಬಾಯಿ, ಪ್ರಶಾಂತ್ ಪಚ್ಚಿ. ಇವರೆಲ್ಲ ಒಂದು ಸಂಯೋಜನೆ ನಡೀತಾ ಇದೆ. 5 ದಿನದ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ರಾಜ್ಯದ ಹೆಸರಾಂತ ತಂಡಗಳೆಲ್ಲವೂ ಕೂಡ ಒಂದು ಟೂರ್ನಮೆಂಟ್ ನಲ್ಲಿ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಬಹುಶಃ ಶುಕ್ರವಾರದಿಂದ ಕ್ರೀಡಾಪಟುಗಳಿಗೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ರಸವನ್ನು ಲಭಿಸಲಿಕ್ಕಿದೆ. ಫ್ರೆಂಡ್ಸ್ ಬೆಂಗಳೂರು ಮಟಿ, ಜನಪ್ರಿಯ ದಾವಣಗೆರೆ 11, ನ್ಯಾಶ್ ಬೆಂಗಳೂರು, SMCC, ಜಾನ್ಸನ್, ಕುಂದಾಪುರ, ಜೊತೆಗೆ ಚೆನ್ನೈ ತಂಡ ಕೂಡ ಪಂದ್ಯಾಟವನ್ನು ಆಡಲಿಕ್ಕಿದೆ ಇದೇ ಟೂರ್ನಮೆಂಟ್ ನಲ್ಲಿ. ದುರ್ಗದ 19 ತಂಡ, ಒಟ್ಟಾರೆ 32 ತಂಡಗಳಿಂದ ಪ್ರತಿಷ್ಠಿತ ದಾವಣಗೆರೆ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಲೀಗ್ ಕಮ್ ನಾಕೌಟ್ 300ಕ್ಕೂ ಮಿಕ್ಕಿದ ಕ್ರಿಕೆಟ್ ಪಟುಗಳು ಅಂಬಾರಿ ಆನೆ ಅರ್ಜುನ ಕಪ್ಗಾಗಿ ದುರ್ಗದ ಹೃದಯ ಭಾಗದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಐತಿಹಾಸಿಕ ಸ್ಥಳ, ಗಂಡು ಮೆಟ್ಟಿದ ನಾಡು, 7 ಸುತ್ತಿನ ಕೋಟೆ, ಪ್ರೇಕ್ಷಣಿಕ ಸ್ಥಳಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ನಾಡು, ಕರ್ನಾಟಕದ ಹೃದಯ ಭಾಗ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಅರ್ಜುನ ಕಪ್ 2023 ನೇರ ಪ್ರಸಾರ ಮುಖೇನವಾಗಿ. ಹೊಸ ಆಟಗಾರ ಇವಾಗ ಸಲೀಂ ಅಂಕಗಳ ಭಾಗದಲ್ಲಿ. ಬೌಲರ್ ನೇಮ್ ಮನು, ಬೌಲರ್ ನೇಮ್ ಬೌಲರ್ ನೇಮ್ ಅನ್ನು ತಿಳಿಸಿ. ಸಾದಿಕ್. ವೈಟ್ ಬಾಲ್ ಬಲಗೂಟದ ತೀರಾ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಔಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡದ ಮೊತ್ತ ಈಗಾಗಲೇ 27. ಕೊನೆಯ ಓವರ್ ನಡೀತಾ ಇದೆ, ಡೆತ್ ಓವರ್ ನಡೀತಾ ಇದೆ. ಮತ್ತೆ ಸಾದಿಕ್
ಸಾದಿಕ್ ಎಸೆದ ಚೆಂಡು ವೈಡ್ ಬಾಲ್ ಮತ್ತೆ ಎಕ್ಸ್ಟ್ರಾ ಓಟಗಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. 2 ಎಕ್ಸ್ಟ್ರಾ ಓಟಗಳು ಇವಾಗ ಅಂಕಿ ಒಳಭಾಗದಲ್ಲಿ. ತಂಡ ಮತ್ತೆ ಇವಾಗ 28. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂಚಿನಲ್ಲಿದೆ. ಕೊನೆ ಓವರ್ ನಡೀತಾ ಇದೆ. DHK ಅದೆಷ್ಟು ಟಾರ್ಗೆಟ್ ಅನ್ನು ಕೊಡ್ತಾ ನೋಡಬೇಕಾಗಿದೆ ಇವಾಗ ಹನಿ ಜೈ ಕರ್ನಾಟಕ ತಂಡಕ್ಕೆ. ಕೊನೆ ಓವರ್ 5 ಎಸೆಗಳು ಬಾಕಿ ಉಳಿತಾ ಇದೆ. ಬಹಳಷ್ಟು ಉತ್ತಮ ಎಸೆತ ತೀರಾ ಶಾರ್ಟ್ ಆಗಿ ಬೀಳ್ತದೆ. ಫುಲ್ ಮಾಡುವಂತ ಪ್ರಯತ್ನ ಮಾಡಿದ್ರು ವೈಡ್ ಶ್ಲೋಕನ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡ ಮೊತ್ತ ಇವಾಗ 29. ಅಂತಿಮ 4 ಎಸೆಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯದ ಅಂಚಿನಲ್ಲಿದೆ. ಇವಾಗ ಕೊನೆ ಓವರ್ ಡೆತ್ ಓವರ್ ನಡೀತಾ ಇದೆ. ಸಮಯ ಕಳೆದಾಗ ಕ್ರೀಡಾ ಪ್ರೇಕ್ಷಕರ ಸಂಖ್ಯೆ ಕೂಡ ಒಂದು ಪಂದ್ಯಾಟದ ವೀಕ್ಷಣೆಗೆ ಹೆಚ್ಚಾಗಿ ಕಾಣ್ತಾ ಇದೆ. ತೀರಾ ಶಾರ್ಟ್ ಆಗಿ ಬೀಳ್ತಾ ಇದೆ. ರಹಮತ್ ದಾರಿಯ ಮುಖಾಂತರವಾಗಿ ತನ್ಮೂಲಕ ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟವನ್ನು ಕದಿಯುವಂತ ಪ್ರಯತ್ನವಾಗಿ ರನ್ಔಟ್. ಸಲೀಂ ರನ್ಔಟ್. ಹೊಸ ಆಟಗಾರ ಇವಾಗ ಅಜು 30. ಸಾರಿ ಮಕ್ಸೂದ್ ಹೊಸ ಆಟಗಾರ ಅಂಕಗಳ ಭಾಗದಲ್ಲಿ. ಕೊನೆಯ 3 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಸಾದಿಕ್ ಎಸೆದಂತ ಚೆಂಡು ಪರ್ಫೆಕ್ಟ್ ಗ್ಯಾಪ್ ಶಾಟ್. ತನ್ಮೂಲಕ ಲಾಂಗ್ ಆನ್ ಸೀಮಾರಕ್ಕೆ ಅಂಚಿನಲ್ಲಿ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ. ಬಹಳಷ್ಟು ಸಮಯದ ಬಳಿಕ DHK ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಬೌಂಡ್ರಿ. ಈ ಬೌಂಡ್ರಿ ಸಿಡಿಸಿದ ಆಟಗಾರ ಮಕ್ಸೂದ್ ಖಾತೆಯಲ್ಲಿ 4 ಓಟದ ಹೆಚ್ಚುವರಿ. ತಂಡದ ಮೊತ್ತ 34. ಅಂತಿಮ 2 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಸೆಷನ್ ಮುಕ್ತಾಯದ ಅಂಚಿನಲ್ಲಿ ಅಲ್ಲಿ ಚಾಣಕ್ಯ ಕ್ರಿಕೆಟರ್ಸ್ ಅಂತ ಬರ್ದಿರೋದ್ ಮೇಲ್ಗಡೆ ಹುಡುಗರು ಕುಂತೀರಲ್ವ, ಲೈನ್ ಹೋಗಿದೆ, ಕರೆಂಟ್ ಲೈನ್ ಹೋಗಿದೆ, ದಯವಿಟ್ಟು ಇಳಿಬೇಕು. ಯಾರಾದ್ರೂ ನಮ್ಮ ಸಂಘಟಕರು ಅವ್ರನ್ನ ಇಳಿಸಿ. ಸ್ಟಂಪ್ ಔಟ್. ಅಲ್ಲಿ LED ಹತ್ರ ಕುತ್ಕೊಂಡಿರೋ ಪಕ್ಕ ಇರೋರು, ಆ ಫ್ರೆಂಡ್ಸ್ ಪಕ್ಕ ಇರೋರು ಅಲ್ಲಿ ಮೈನ್ಸ್ ಹೋಗಿದೆ, ಇಳಿಬೇಕು ಕೆಳಗೆ. ಎಲ್ಲರೂ ಇಳಿಬೇಕು ಹುಡುಗರೆಲ್ಲ. ಬ್ಯಾರಿಕೇಡ್ ಮೇಲೆ ಹಂಗೆ ಬೀಳ್ಬೇಡ್ರಣ. ಅಲ್ಲಿ ಗ್ಯಾಲರಿ ಇದೆ, ದಯವಿಟ್ಟು ಗ್ಯಾಲರಿಗೆ ಕೂರ್ಬೇಕು. ಒಂದು ರೌಂಡ್ ಹೋಗಿ ಬರ್ರಿ ನಮ್ಮ ಸಂಘಟಕರು. ವಾ ವಿನಯ್ ಗುಮ್ಮ ಜಿಯಾ ಬ್ಯಾರಿಕೇಡ್ ಮೇಲೆ ಕೈ ಹಿಡ್ಕೊಂಡಿರೋದು ತೆಗ್ಸು. ಜಿಯಾ ಎಸೆದ ಚೆಂಡು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಮೊದಲ ಆರಂಭಿಕ ಸೆಷನ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಆರಂಭಿಕ ಸೆಷನ್ 6 ಮುಕ್ತಾಯಕ್ಕೆ 35 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ 36 ಎಸೆತ 36 ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ತಂಡ ಇವಾಗ ಹನಿ ಜೈ ಕರ್ನಾಟಕ. ಅದ್ಯಾವ ರೀತಿಯಾಗಿ ಈ ಸುಲಭ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ನೋಡಬೇಕಾಗಿದೆ. ಇವಾಗ DHK ವಿರುದ್ಧವಾಗಿ ಮದನಿ ಹಾಗೂ ದುರ್ಗಾ ಟೈಟನ್ಸ್ 2 ತಂಡದ ನಾಯಕರು ವೇದಿಕೆ ಮುಂಭಾಗ ಬರಬೇಕು ಬೇಗ. ಮದನಿ ಹಾಗೂ ದುರ್ಗಾ ಟೈಟನ್ಸ್. ಇದೀಗ ನಮ್ಮ ಮಹಾಪೋಷಕರು ಅಂಬಾರಿ ಅರ್ಜುನ ಕಪ್ ಮಹಾಪೋಷಕರಾದಂಥ ಇಸ್ರೇಲ್ ಅರಿಲ್ ಅವರು, ಅದೇ ರೀತಿ ಮೈಲಾರಪ್ಪನವರು ನಮ್ಮ ವೇದಿಕೆಯಲ್ಲಿ ಆಸನಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮದನಿ ಹಾಗೂ ದುರ್ಗಾ ಟೈಟನ್ಸ್ ತಂಡದ 2 ನಾಯಕರು ಬೇಗನೆ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಮದನಿ ಹಾಗೂ ದುರ್ಗಾ ಟೈಟನ್ಸ್ ನಾಯಕರು. ಈಗಾಗಲೇ ದುರ್ಗಾ ಟೈಟನ್ಸ್ ತಂಡದ ನಾಯಕರು ಆಗಮಿಸಿದ್ದಾರೆ.
ಮದನಿ ಕ್ರಿಕೆಟರ್ಸ್ ಬೇಗ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಬ್ಯಾಟ್ಸ್ಮನ್ ಟೈಮ್ ಆಗ್ತಾ ಇದೆ, ಬೇಗ ಹೋಗ್ಬೇಕು. ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಇಸ್ರಾರ್ ಅಲಿ ಅವರು, ನಮ್ಮ ವಿಜಯಣ್ಣವರು ಮತ್ತೆ ನಮ್ಮ ಮೈಲಾರಪ್ಪನವರು ಸೇರಿ ನಡೆಸ್ಕೊಡ್ಬೇಕಾಗಿ ಟಾಸ್ ಕಾರ್ಯಕ್ರಮ ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಎರಡು ತಂಡದ ನಾಯಕರು ವೇದಿಕೆ ಮೇಲೆ ಬನ್ನಿ. ಈ ಒಂದು ಟಾಸ್ ಕಾರ್ಯಕ್ರಮವನ್ನ ನಮ್ಮ ಅಂಬಾರಿ ಆನೆ ಅರ್ಜುನ ಕಪ್ನ ಮಹಾಪೋಷಕರಾದಂಥ ಮೈಲಾರಪ್ಪ ಅವರು, ಇಸ್ರಾರ್ ಅಲಿ ಅವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ವಿಜಯಣ್ಣನವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎರಡು ತಂಡದ ನಾಯಕರು ದಯವಿಟ್ಟು ವೇದಿಕೆ ಅವ್ರ ಮುಂದಗಡೆ ಬನ್ನಿ. ಮದನಿ ಹಾಗೂ ದುರ್ಗಾ ಟೈಟನ್ಸ್ ತಂಡದ ನಾಯಕರು ಈಗಾಗಲೇ ಆಗಮಿಸಿದ್ದಾರೆ. 36ಕ್ಕೆ 36 ಟಾರ್ಗೆಟ್ ಸಂಖ್ಯೆ ಇದೆ ಇವಾಗ ಹಾನಿ ಜೆಕೆ ತಂಡಕ್ಕೆ. ಅಣ್ಣ ಬೌಲರ್ ನೇಮ್ ಹೇಳಿ ನೀವು. ಟಾಸ್ ಒನ್ ಬೈ ದುರ್ಗಾ ಟೈಟನ್ಸ್ and elected to bat first. ಥ್ಯಾಂಕ್ ಯು ಸರ್. ಬೌಲರ್ ನೇಮ್ ಹೇಳಿ ಪ್ಲೀಸ್. Toss won by Madani and elected to bat first. Sorry, toss won by Durga Titans and elected to bat first. ಸಿದ್ದಿಕ್ ಭಾಯ್ ನಿಮ್ ಬೌಲರ್ ನೇಮ್ ಹೇಳಿ ಪ್ಲೀಸ್. Durga Titans won the toss and elected to bat first. ಅದು ಆಗಿದ್ರೆ ಆಗಲ್ಲ, ದಯವಿಟ್ಟು ಬೌಲರ್ ನೇಮ್ ಹೇಳಿ ಅಣ್ಣ. ಪ್ರಮೋದ್. ಪ್ರಮೋದ್ ಎಸೆತ ಎರಡನೇ ಚೆಂಡು ತನ್ಮಲ ಕೈಬಾರಿ ಲಾಂಗ್ ಆಫ್ ಸಿಮಾನ ಕ್ಯಾಚ್ ನಮಾನ್ ಸ್ಟ್ಯಾಂಡ್ 4 ಓಟ ಸೇರ್ಪಡೆ ಆಗ್ತಾ ಇದೆ. ಬೌಂಡರಿ ಸೇರ್ಪಡೆ ತಂಡದ ಮೊತ್ತ 4. ಹೊಸ ಆಟಗಾರ ಶುಐಬ್ ಅಂಕಲ್ ಅವರ ಭಾಗದಲ್ಲಿ ಎದುರಿಸಿದ ಮೊದಲ ಚೆಂಡಿಗೆ 4 ಓಟವನ್ನು ದಾಖಲಿಸಿದರು. ಮೊದಲ ಚೆಂಡಿನಲ್ಲಿ ಬೌಲರ್ ರೂಪದಲ್ಲಿ ಇಮ್ರಾನ್ ವಿಕೆಟ್ಸ್ ಅನ್ನು ಕಬಳಿಸಿದ ಪ್ರಮೋದ್ ಎರಡನೇ ಚೆಂಡಿಗೆ 4 ಓಟವನ್ನು ದಾಖಲಿಸಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮಾಜಿ ಕ್ರೀಡಾಪಟು ಸ್ಟೈಲ್ ಬಾಬು ಅವರು ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿರ್ತಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸ್ಟೈಲ್ ಬಾಬು ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಮೂರನೇ ಚೆಂಡು ಮತ್ತೆ ಬೌಂಡ್ರಿ. ಈ ಹಿಂದೆ ಲಾಂಗ್ ಆಫ್ ವಿಭಾಗದಲ್ಲಿ, ಇವಾಗ ಲಾಂಗ್ ಆನ್ ವಿಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಬೌಂಡ್ರಿಗಳು ಶುಹೈಬ್ ಖಾನ್ ಮುಖಾಂತರವಾಗಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತ ಇವಾಗ 8ಕ್ಕೆ ತಲುಪ್ತಾ ಇದೆ. ಮತ್ತೆ ಪ್ರತಾಪ್ ಇವಾಗ ಕ್ಷೇತ್ರ ರಕ್ಷಣೆ ಬದಲಿಸ್ತಾ ಇದ್ದಾರೆ. ಲಾಂಗ್ ಆನ್ ಕ್ಷೇತ್ರ ರಕ್ಷಣೆಯಲ್ಲಿದೆ, ಡೀಪ್ ಮಿಡ್ ವಿಕೆಟ್ ಕೂಡ ಕ್ಷೇತ್ರ ರಕ್ಷಣೆಯಲ್ಲಿದೆ. ಪ್ರಮೋದ್ ಎಸೆದ ಚೆಂಡು ಮತ್ತೆ ಬಹಳಷ್ಟು ಉತ್ತಮ ಹೊಡೆತ ಕೌಕಾನಿ ಭಾಗದಲ್ಲಿ 1 ಓಟಗಳ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ ಇವಾಗ 9. ಚಾಲ್ತಿಯ ಮೊದಲ ಓವರ್ 2 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಪ್ರಮೋದ್ ಎಸೆದ ಚೆಂಡು ಕ್ಲೀನ್ ಬೌಲ್ಡ್ ಔಟ್ ಹಿಬಾರಿ. ಕಡಿಮ ವಿಕೆಟ್ಸ್ ಕೂಡ ನೆಲಕೊಳ್ತಾ ಇದೆ. 2 ವಿಕೆಟ್ಸ್ ಕೂಡ ಬೌಲ್ಡ್ ಔಟ್ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ ಪ್ರಮೋದ್.
9ಕ್ಕೆ 2 ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಕೇವಲ 36ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರತಕ್ಕಂಥ ಹಾನಿ. ಜೈ ಕರ್ನಾಟಕ ತಂಡ ಮೊದಲ ಓವರ್ ಮುಕ್ತಾಯ ಕಾಣ್ತಾ ಇದ್ದಾಗೆ ಚಾಲ್ತಿಯಲ್ಲಿದ್ದಾಗೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಇವಾಗ ಕಾರ್ತಿಕ್. ಅಂತಿಮ ದಸ್ತವನ್ನು ಎಸಬೇಕಾಗಿ ಇವಾಗ ಪ್ರಮೋದ್. ಕಾರ್ತಿಕ್ ಎಸೆದ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕ ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ 9ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಹಾನಿ ಜೈ ಕರ್ನಾಟಕ. 6 ಓವರ್ಗಳ ಪಂದ್ಯ ಕೇವಲ 36 ಟಾರ್ಗೆಟ್ ಸಂಖ್ಯೆಯಲ್ಲಿ ಚೇಸ್ ಮಾಡಿದ ತಂಡ ಮೊದಲ ಓವರ್ನಲ್ಲಿ 9 ಓಟವನ್ನು ದಾಖಲಿಸ್ತಾ ಇದೆ. ಇನ್ನೂ ಕೂಡ ಜಯದ ಅವಕಾಶ 2 ತಂಡಕ್ಕೆ ಸಮಾನವಾಗಿದೆ. ಇಲ್ಲಿ ಕ್ಷೇತ್ರ ರಕ್ಷಣೆ ತಂಡ ಪಂದ್ಯವನ್ನು ಜಯಿಸಬೇಕಾದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ಗಳನ್ನು ಪಡಿಬೇಕಾಗಿದೆ. ಸಿಕ್ಸರ್ ಬೌಂಡ್ರಿಗೆ ಕಡಿವಾಣ ನಡಬೇಕಾಗಿದೆ. ಒಂದಷ್ಟು ನೈಜಗಳನ್ನು ಎಸೆಯಬೇಕಾಗಿದೆ. ಹಾನಿ ಜೈ ಕರ್ನಾಟಕ ತಂಡದ ಬ್ಯಾಟಿಂಗ್ ಪಡೆಯನ್ನು ಮುರಿಬೇಕಾಗಿದೆ ಇವಾಗ DHK. ಹೊಸ ಬೌಲರ್ ಇವಾಗ ಇಮ್ರಾನ್. ಪ್ರತಿನಿತ್ಯ ಕೂಡ ತಮ್ಮ ಕುಟುಂಬದ ಪೋಷಣೆಗಾಗಿ ದುರ್ಗದ ಮಾರ್ಕೆಟ್ನಲ್ಲಿ ಹಗಲು ರಾತ್ರಿಯಾಗಿ ದುಡಿಯುವಂತ ನಮ್ಮ ತರಕಾರಿ ವ್ಯಾಪಾರಸ್ಥರೆಲ್ಲರೂ ಕೂಡ ಇವತ್ತು ದುರ್ಗದ ಹೃದಯ ಭಾಗದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕೆಲವು ಅಲ್ಲೊಂದು ಇಲ್ಲೊಂದು ಟೂರ್ನಮೆಂಟ್ ಆಡುವ ಹಿರಿಯ ಆಟಗಾರರು ಕೂಡಿಕೊಂಡು ರಾಷ್ಟ್ರೀಯ ಮಟ್ಟದ ಹಗಲು ರಾತ್ರಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಇರ್ಫಾನ್, ಸಾದಿಕ್, ಪ್ರಮೋದ್, ಇಮ್ರಾನ್, ರಹಮತ್, ಸಲೀಂ, ಮಕ್ಸೂದ್, ಜಿಯಾ ಈ ರೀತಿ ಆಟಗಾರರೆಲ್ಲರೂ ಕೂಡ ಒಂದು ಟೂರ್ನಮೆಂಟ್ ಅನ್ನು ಆಡ್ತಾ ಇದ್ದಾರೆ DHK ಪರವಾಗಿ. ಇಮ್ರಾನ್ ಯಾಸಿಯಾರ್ಗೆ ಭಾಗದಲ್ಲಿ ಅವರನ್ನು ಎದುರಿಸಿ ಆಡುವಂತ ಆಟಗಾರ ಶುಹೈಬ್. ಬಹಳ ಶುದ್ಧ ಬ್ಯಾಕ್ ಪೋಷನ್ ಮುಖಾಂತರ ಡೀಪ್ ಕವರ್ ಭಾಗದಲ್ಲಿ ಒಂದೊಂದು ಸೇರ್ಪಡೆ ಬೌಂಡ್ರಿ 3 ರನ್ ಬೌಂಡ್ರಿ ಇವಾಗ ಶುಹೈಬ್ ದಾಖಲಿಸಿದ್ರು. ಮದನ್ ಮಡಿಕೇರಿ ನೃತ್ಯ ನಡೀತಾ ಇದೆ. ಬೌಂಡರಿ ತೀರ್ಮಾನ ಕೊಡ್ತಾ ಇದ್ದಾರೆ. ನೆಚ್ಚಿನ ನಿರ್ಣಾಯಕರು ತಮ್ಮ ಗಾಡಿಯಲ್ಲಿ ಬಹಳಷ್ಟು ಮಂದಿ ಕ್ರಿಕೆಟ್ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು. ತಮ್ಮದಾಗಿರ್ತಕ್ಕಂಥ ಒಂದು ಕ್ಲಬ್ ಅನ್ನು ಕಟ್ಟಿ ಬಹಳಷ್ಟು ಆಟಗಾರರಿಗೆ ಕ್ರಿಕೆಟ್ ಆಟವನ್ನು ಕಲಿಸಿಕೊಂಡಂತ ಬರುವ ಗುರುಗಳು ಕೂಡ ಇವತ್ತು ರಾಜ್ಯದ ಕ್ರಿಕೆಟ್ ಟೆನ್ನಿಸ್ನಲ್ಲಿ ಕದವನ್ನು ತಟ್ಟಿ ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮದನ್ ಮಡಿಕೇರಿ. ಕರ್ನಾಟಕದ ಕಾಶಿ ಅದು ಕೊಡಗು. ಆ ಕೊಡಗಿನ ಮಡಿಕೇರಿಯ ಕ್ರಿಕೆಟ್ ಪಟು ಕೂಡ ಮದನ್. ಬಹಳ ಶುದ್ಧ ಮರಿದೆ ನೋಡುತ್ತಾ ತನ್ಮೂಲಕ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಈ ಬಾರಿ ಮಿಡ್ ವಿಕೆಟ್ ಭಾಗದಲ್ಲಿ ಬೌಂಡ್ರಿ ಮತ್ತೆ 4 ಆಟ. ಅಂಪೈರ್ಗೆ ಬ್ಯಾಕ್ ಟು ಬ್ಯಾಕ್ ಕೆಲಸ ನಡೀತಾ ಇದೆ. ಬೌಂಡ್ರಿ ಸೂಚನೆಯಾಗಿ ಈ ಬೌಂಡ್ರಿ ಮುಖ್ಯವಾಗಿ ತಂಡದ ಮೊತ್ತ 17. ಇತ್ತೀಚಿನ ದಿನಗಳಲ್ಲಿ ಬಹುಶಃ ರಾಜ್ಯದಲ್ಲಿ ವನ್ಯಜೀವಿಯನ್ನು ಗಮನಿಸಿದ್ರೆ ಬಹುಶಃ 2-3 ವರ್ಷಗಳಲ್ಲಿ 200ರಿಂದ 237 ಆನೆಗಳು ಪ್ರಾಣವನ್ನು ಕಳ್ಕೊಂಡಿದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಕಾಯಕದಲ್ಲಿ ಬಹುಶಃ ಕಾಡಾನೆಯನ್ನು ಸೆರೆ ಹಿಡಿಯುವಂಥ ಒಂದು ಪ್ರಯತ್ನದಲ್ಲಿ ಬಹುಶಃ ನಮ್ಮೆಲ್ಲ ಸಾಧ್ಯ ರೀತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಂತೆ ನಮ್ಮ ಅರ್ಜುನ 8 ಬಾರಿ ಅಂಬಾರಿಯನ್ನು ಒತ್ತಂತ ಒಂದು ಆನೆ ಅರ್ಜುನನ ಸವಿನ ನೆನಪಿಗಾಗಿ ಪಂದ್ಯಾಟ ನಡೀತಾ ಇದೆ ದುರ್ಗಾ 11 ಕ್ರಿಕೆಟ್ ಸಾರಥ್ಯದಲ್ಲಿ. ಬಹಳ ಉತ್ತಮ ರೀತಿಯಿಂದ ಎಸೆತ ಒಂದು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ ತಂಡ. ಮತ್ತೆ ಇವಾಗ 18. ಕಳೆದ ಬಾರಿ ಒಂದು ಟೂರ್ನಮೆಂಟಿನ ದುರ್ಗನ್ಸ್ ಕಪ್ಪಿನ ಟೂರ್ನಮೆಂಟ್ ವಿಜಯ ತಂಡ SMCC ನ್ಯಾಶ್ ಶನಿವಾರ ದಿನಗಳು ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಈ ನಡುವೆ ಮತ್ತೆ ಒಂದು ಹೊಡೆದ ಸೇರ್ಪಡೆ ತಂಡ. ಮತ್ತೆ ಇವಾಗ 19 ಮತ್ತೆ ಇಮ್ರಾನ್. ನಡುವೆ ಗುಡ್ಲ ಅಂತಲ್ಲಿ ಬೀಳ್ತಾ ಇದೆ. ಬ್ಯಾಕ್ವರ್ಡ್ ಮುಖೇನವಾಗಿ ತನ್ಮೂಲಕ ಮಿಡ್ ಆಫ್ ಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ ಶಾಬು. DHK ದಗೋಟ್ನಲ್ಲಿ ಕೂಡ ಒಂದಷ್ಟು ನಗು ಬರ್ತಾ ಇದೆ. ಇರ್ಫಾನ್, ಸಾದಿಕ್, ಇಮ್ರಾನ್, ಪ್ರಮೋದ್, ಶಾಬು, ರಹಮತ್, ಸಲೀಂ, ಮಕ್ಸೂದ್, ಸಿಯಾ ಈ ರೀತಿ ಆಟಗಾರರು ಪಂದ್ಯವನ್ನು ಆಡ್ತಾ ಇದ್ದಾರೆ DHK ಪರವಾಗಿ.
ಖಂಡಿತವಾಗ್ಲೂ ಈ ಆಟಗಾರರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತೇವೆ. ತಮ್ಮೆಲ್ಲರ ಒಂದು ಕ್ರೀಡಾ ಪ್ರೀತಿ ಇದೇ ರೀತಿಯಾಗಿ ಇರಲಿ. ಕ್ರಿಕೆಟ್ ಮೇಲೆ ಆಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಆಸಕ್ತಿ, ತಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಕ್ರಿಕೆಟ್ನಲ್ಲಿ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ಇವತ್ತು ವೈವಾಹಿಕ ಜೀವನದ ಬಳಿಕ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವರು ಸದ್ಯ ದಿನ ಕಳೆದ ಹಾಗೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಜವಾಬ್ದಾರಿ ಹೆಚ್ಚಾಗ್ತಾ ಇದ್ದಾಗೆ ಕ್ರೀಡೆಯಿಂದ ಬದಿಸರಿತಾ ಇದ್ದಾರೆ. ಆ ರೀತಿಯಾಗಿ ಕ್ರಿಕೆಟಿಂದ ಬದಿಸರಿರ್ತಕ್ಕಂಥ ಕೆಲವು ಹಿರಿಯ ಆಟಗಾರರು ಕೂಡ ಈ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. ಆ ಎಲ್ಲ ಹಿರಿಯ ಆಟಗಾರರಿಗೆ ನಾವು ಕೃತಜ್ಞತೆಯನ್ನು ಬಯಸ್ತೇವೆ, ಅಭಿನಂದನೆಯನ್ನು ಬಯಸ್ತಾ ಇದ್ದೇವೆ. ಈತ ನಡುವೆ ಅಪಾಯಕಾರಿ ಓಟದ ಪೂರೈಕೆ, ಮಿಡಾನ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ, ತಂಡ ಮತ್ತು ಇವಾಗ 20ಕ್ಕೆ ತಲುಪ್ತಾ ಇದೆ ಕೂಡ. ದುರ್ಗದ ಕ್ರಿಕೆಟ್ ಪಟುಗಳಿಗೆ ಬ್ಯಾಕ್ ಟು ಬ್ಯಾಕ್ ಪಂದ್ಯಾಟಗಳು ನಡೀಲಿಕ್ಕಿದೆ. ಬಹುಶಃ ದುರ್ಗದ ಇತಿಹಾಸದಲ್ಲಿ ಮತ್ತೊಂದು ಕೋಟ ಪ್ರೀಮಿಯರ್ ಲೀಗ್ ನಡೀತದೆ. ಜನವರಿ ತಿಂಗಳು 17, 18, 19, 20, 21 5 ದಿನಗಳ ಕಾಲ ಇಸ್ರಾರ್ ಅಲಿ, ಇರ್ಫಾನ್ ಚೋಟು, ಬಾಬು ಇಬು ಇವರ ಸಾರಥ್ಯದಲ್ಲಿ ಹಗಲಿನ ಮತ್ತೊಂದು ದಾಖಲೆಯ ಪಂದ್ಯಾಟ ಶ್ರೀಮಂತಿಕೆ ಪಂದ್ಯಾಟ ನಡೀತದೆ. ಇದೇ ಕೊನೆಯ ಭಾಗದಲ್ಲಿ 1 ಲಕ್ಷ ರೂಪಾಯಿ ವಿಜಯ ತಂಡಕ್ಕೆ ಕೊಡ್ತಾರೆ. ಲೈಕ್ ಕಮ್ ನಾಕೌಟ್ ಪಂದ್ಯಾಟ ನಡೀತದೆ. ಕೇವಲ 12 ತಂಡಗಳಿಗೆ ಮಾತ್ರ ಅವಕಾಶವನ್ನು ಕೊಡಲಿಕ್ಕಿದ್ದಾರೆ. ಇಲ್ಲಿ 2 ರನ್ಗಳ ಮುಕ್ತಾಯಕ್ಕೆ ತಂಡ ಮೊತ್ತ 20, ಜಯಕ್ಕಾಗಿ 16 ಓಟದ ಅವಶ್ಯಕತೆ ಇದೆ. ಮತ್ತೆ ಪ್ರಮೋದ್ ಶಾರ್ಟ್ ತೀರ್ಮಾನ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಒಂದು ಹೊಡೆದ ಸೇರ್ಪಡೆ ಆಗ್ತದೆ. 2 ಹೊಡೆದ ಪ್ರಯತ್ನ ಕೂಡ ಪೂರೈಕೆ. 22 ತಂಡದ ಮೊತ್ತ. ಮತ್ತೆ ಇವಾಗ ಪ್ರಮೋದ್ ವೈಟ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಒಂದು ಹೆಚ್ಚುವರಿ ಮತ್ತು ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ತೀರಾಗಲೇ ಎಸೆತ ಎಕ್ಸ್ಟ್ರಾ ಓಟ್ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕಳೆದ ವರ್ಷ ಇದೇ ಅಂಕಣದಲ್ಲಿ ಇದೇ ಸಂಸ್ಥೆ ದುರ್ಗಾನ್ಸ್ ಕಪ್ ಅನ್ನುವಂಥ ಪಂದ್ಯಾಟ ನಡೆಸಿದ್ರು. ಇವಾಗ ಅಂಬಾರಿಯಾನ ಅರ್ಜುನ ಕಪ್ ಅನ್ನೋದ್ರಲ್ಲಿ ಪಂದ್ಯಾಟ ನಡೆಸ್ತಾ ಇದ್ದಾರೆ. 2ನೇ ಬಾರಿಗೆ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ. ಒಂದು ಪಂದ್ಯಾಕೂಟದಲ್ಲಿ ಬೆಳಗಿನದಲ್ಲೂ ಕೂಡ ತಮ್ಮ ಕಾಯಕವನ್ನು ಬದಿಗೊತ್ತಿ ನೇರ ಪ್ರಸಾರದಲ್ಲಿ ಬಹಳಷ್ಟು ಮಂದಿ ತಾವಿದ್ದ ಜಾಗದಲ್ಲಿ ಕುಳಿತುಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡಿದ್ರೆ ಇಲ್ಲಿ ಹೃದಯ ಭಾಗದ ಬಹುಶಃ ಹೃದಯ ಶ್ರೀಮಂತಿಗೆ ಕ್ರೀಡಾ ಪ್ರೇಕ್ಷಕರು, ಹಿರಿಯ ಆಟಗಾರರು, ಯುವ ಆಟಗಾರರು ಎಲ್ಲರೂ ಕೂಡಿಕೊಂಡು ಶಾಂತಚಿತ್ತವಾಗಿ ಒಂದು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಪಂದ್ಯಾಕೂಟ ಯಶಸ್ವಿಗೊಳಿಸಿಕೊಡ್ತಾ ಇದ್ದ ಕ್ರೀಡಾ ಪ್ರೇಕ್ಷಕರಿಗೆ ಕೃತಜ್ಞತೆಯನ್ನು ಬಯಸ್ತೇವೆ, ನಾವು ಅಭಿನಂದನೆಯನ್ನು ಕೂಡ ಬಯಸ್ತಾ ಇದ್ದೇವೆ. ತಂಡ ಮೊತ್ತ 24. ಬಹಳ ಉತ್ತಮ ತನ್ಮೂಲಕ ಕ್ಯಾಚ್ ಕಾಯಿಸ್ತಾ ಇದೆ. ಪ್ರಮೋದ್ಗೆ ಮತ್ತೊಂದು ವಿಕೆಟ್ಸ್. ಮೊದಲ ಓವರ್ನಲ್ಲಿ 2 ಆಟಗಾರರ ಪೆವಿಲಿಯನ್ ಅಟ್ಟಿದಂತ ಪ್ರಮೋದ್ ಇವಾಗ ಮತ್ತೆ ಒಂದು ವಿಕೆಟ್ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಒಂದು ಕ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಕ್ರೀಡಾಪಟು ಕುಳ್ಳನಯ್ಯ ವಾಮನ ಮೂರ್ತಿ, ನಮ್ಮೆಲ್ಲರ ಪ್ರೀತಿಯ ಜಿಯಾ. 24 ತಂಡದ ಮೊತ್ತ. ಹೊಸ ದಾಂಡಿಗೆ ಎಂಟ್ರಿ ಆಗ್ತಾ ಇದೆ. ಶಿವು, ಕ್ರೇಜಿ ಶಿವು ಅಂಕಗಳ ಭಾಗದಲ್ಲಿ. ಯಾರ್ಕರ್ ಡೆಲಿವರಿ ಬಹಳ ಉತ್ತಮ ರೀತಿಯ ನೋಡಾಯ್ತಾ. ಕೆಲವು ಅಲ್ಲೊಂದು ಇಲ್ಲೊಂದು ಟೂರ್ನಮೆಂಟ್ ಆಡಿದ್ರೆ ಕೂಡ ಲೈಟ್ಸ್ ನಲ್ಲಿ ಪ್ರಮೋದ್ ರವರ ಎಸೆತಗಳು ಜೋರಾಗಿ ಕಾಣ್ತಾ ಇದೆ. ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಬ್ಯಾಟ್ಸ್ಮನ್ ಗಳನ್ನ ಪೆವಿಲಿಯನ್ಗೆ ಅಟ್ತಾ ಇದ್ದಾರೆ. ಈಗಾಗಲೇ 2ನೇ ಓವರನ್ನು ಎಸೆತಾ ಇದ್ದಾರೆ. 3 ವಿಕೆಟ್ಸ್ ಅನ್ನು ಕೂಡ ಪ್ರಮೋದ್ ಕಬಳಿಸ್ತಾ ಇದ್ದಾರೆ. ಮತ್ತೆ ಪ್ರಮೋದ್ ಬಹಳ ಉತ್ತಮ ರೀತಿಯ ಒಂದು
ಹೊಡೆತ ಮತ್ತೆ ಜಿಯಾ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಒಂದು ಓಟಗಳಲ್ಲಿ ಮಾತ್ರ ಅವಕಾಶಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯ ಕಂಡುಕೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 25ಕ್ಕೆ 4. ಎಸ್, ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ ಇವಾಗ. ಎಸ್, ಬೇಡ ಅನ್ನೋದಾಗಿದೆ. ಎಕ್ಸ್ ಕಂಡೀಷನ್ ಆಗಿ ಪಂದ್ಯ ಮುಂದುವರಿಸಿ. ನೀವು 18 ಎಸೆತ ಬಾಕಿ ಉಳಿತಾ ಇದೆ. 11ರ ಅವಶ್ಯಕತೆ. 3 ಓವರ್ಗಳ ಮುಕ್ತಾಯ 4 ಓವರ್ ನಡೀಬೇಕಾಗಿದೆ ಇವಾಗ. ಪಂದ್ಯ ಮುಂದುವರಿಸಿ. 18ಕ್ಕೆ 11. SR ಗೆ ಭಾಗದಲ್ಲಿ ಇವಾಗ DHK ಸಾದಿಕ್ SR ಗೆ ಭಾಗದಲ್ಲಿದ್ದಾರೆ. ಅದ್ಯಾವ ರೀತಿಯಾಗಿ ಚೆಂಡಿನ ನೋಡಬೇಕಾಗಿದೆ. ಸಾದಿಕ್ 18 ಎಸೆತ 11ರ ಅವಶ್ಯಕತೆ. ಸಾದಿಕ್ ಕಮಾಲ್ ಮಾಡಿ ಓವರಲ್ಲಿ 3ರಿಂದ 4 ವಿಕೆಟ್ಸ್ ಕಬಳಿಸಿದ ಪಂದ್ಯದ ಚಿತ್ರಣ ಬದಲಾಗುತ್ತೆ. ಅಲ್ಲಿ ಬೌಂಡ್ರಿ ತಗೊಂಡವರು ದಯವಿಟ್ಟು ಸರ್ ನೀವು ಬೇಜಾರಾಗಬೇಡಿ, ಆ ಬೌಂಡ್ರಿಯಿಂದ ಹೊರಕ್ಕೆ ಹೋಗಿ. ಸಾದಿಕ್ ಎಸೆದಂತ ಚೆಂಡು ತನ್ಮೂಲಕ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಮುನೀರ್ ತಂಡದ ನಾಯಕರು ಮುನೀರ್ ದಾಂಡಿಗತ್ತಿ ಭಾಗದಲ್ಲಿ ಇವಾಗ 26 10ರ ಅವಶ್ಯಕತೆ ಇದೆ. 17 ಎಸೆಗಳ ಮುಂದೆ. ಬಹಳ ಉತ್ತಮ ರೀತಿಯೊಂದು ಎಸೆತ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ. ಈ ಟೂರ್ನಮೆಂಟ್ ಬಹುಶಃ 2 ತಂಡಗಳು ದಾವಣಗೆರೆಯಿಂದ ಪಂದ್ಯವನ್ನು ಆಡುತ್ತೆ. ಜಯಪ್ರಕಾಶ್ ಗೌಡ್ರ JP ರವರ ಮಾಲಕತ್ವದಲ್ಲಿ ದಾವಣಗೆರೆ 11 ಮತ್ತು ಮಲ್ಟಿ ದಾವಣಗೆರೆ. ಈತ ನಡುವೆ ಇದು ಮ್ಯಾಜಿಕ್, ಇದು ಐಡಿಯಾ. ಎಸ್, ಖಂಡಿತ ಸಾದಿಕ್ ವಿಕೆಟ್ಸ್ ಅನ್ನು ಪಡ್ಕೊಂಡ್ರು ಇವತ್ತು. ಖಂಡಿತ ಸಾದಿಕ್ ಅಭಿಮಾನಿಗಳ ಎಲ್ಲರ ಮೊಬೈಲ್ ಗಮನಿಸಿದ ಸ್ಟೇಟಸ್ ನಲ್ಲಿ ಇವತ್ತು ಸಾದಿಕ್ ಖಂಡಿತವಾಗ್ಲೂ ಇರ್ತಾರೆ. ಬಹುಶಃ ನಾನು ಕೂಡ ಒಬ್ಬ ಕ್ರಿಕೆಟ್ ಪಟು ಅನ್ನೋದಾಗಿ ತಮ್ಮ ಕುಟುಂಬಸ್ಥರಿಗೆ ತೋರಿಸುವ ಅವಕಾಶ ಸಾದಿಕ್ ರವರಿಗಿದೆ. ಖಂಡಿತವಾಗಿ ಪ್ರತಿಯೊಬ್ಬರ ಸಾದಿಕ್ ರವರ ಗೆಳೆಯರ ಪ್ರತಿಯೊಬ್ಬರ ಸ್ಟೇಟಸ್ ನಲ್ಲಿ ಕೂಡ ಇವತ್ತು ಸಾದಿಕ್ ರವರು ಬರುವ ಸಾಧ್ಯತೆ ಹೆಚ್ಚಾಗೇ ಇದೆ. ಯಾಕಂತ ಹೇಳಿದ್ರೆ DHK ಅಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಬಹಳಷ್ಟು ಮಂದಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಬಹಳ ಉತ್ತಮ ರೀತಿಯ ಒಂದು ಸ್ಲೋವರ್ ಡೆಲಿವರಿ. ಸಮಯ ಸರಿತಾ ಇದ್ದಾಗ ವಿಕೆಟ್ ಉರುಳ್ತಾ ಇದ್ದಾಗ ಸಾದಿಕ್ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಇದೆ. ದಂಡ ಮೊತ್ತ 27. ಈತ ನಡುವೆ ಮತ್ತೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಮೊದಲ ಚೆಂಡಿಗೆ ಒಂದು ಓಟ, ಆ ಬಳಿಕ ಮತ್ತೆ ಒಂದು ಓಟ, ತದನಂತರ ವಿಕೆಟ್, ತದನಂತರ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ಇವೆಲ್ಲ ಕೂಡ ಸಾದಿಕ್ ಓವರ್ನಲ್ಲಿ ದಾಖಲಾಗ್ತಾ ಇದೆ. ಕೊನೆಯ ಒಂದಷ್ಟು ಬಾಕಿ ಉಳಿತಾ ಇದೆ. ಸಾದಿಕ್ ಎಸೆದ ಚೆಂಡು ಬ್ಯಾಕ್ ಬುಟ್ ಮುಖಾಂತರವಾಗಿ ಪಾಯಿಂಟ್ ಭಾಗದಲ್ಲಿ ತಳ್ಳಿದ್ರು. ಓದರ್ದ ಸೇರ್ಪಡೆ ಮತ್ತೆ ಕ್ಷೇತ್ರ ಭಾಗದಲ್ಲಿ ಬಾರಿ 2 ಓಟ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತಂಡ ಮೊತ್ತ 29. ಓವರ್ ಕೂಡ ಮುಕ್ತಾಯ. 4 ಓವರ್ ಮುಕ್ತಾಯಕ್ಕೆ 29. ನಮ್ಮ ಮದನ್ ಮಡಿಕೇರಿಯವರ ಗಮನಕ್ಕೆ, ನಿಮ್ಮ ಅಪ್ಪಟ ಅಭಿಮಾನಿ, ನಿಮ್ಮನ್ನು ಫಾಲೋ ಮಾಡುವಂತವರು ಅಜಯ್ ಅನ್ನುವಂಥ ನಮ್ಮ ದುರ್ಗದ ಹುಡುಗ ಜೂನಿಯರ್ ಮದನ್ ಅನ್ನೋದಾಗಿ ಇಲ್ಲಿ ನಾವು ಕಳೆದ ವಾರದಿಂದಲೂ ಕೂಡ ಗಮನಿಸ್ತಾ ಇದ್ದೇವೆ. ಈ ಪಂದ್ಯ ಮುಕ್ತಾಯದ ಬಳಿಕ ಮದನ್ ಅವರನ್ನು ಸಂಪರ್ಕಿಸಬೇಕು. ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಅವರು ಬರ್ತಾರೆ ಖಂಡಿತವಾಗ್ಲೂ. ಅಜಯ್ ಜಕಾಬಾಯ್ ಜೊತೆಗಿದ್ದಾರೆ. ಮದನ್ ಅವರು ಅಪ್ಪಟ ಅಭಿಮಾನಿ ಅನ್ನೋದಾಗಿ ಕೂಡ ನಮಗೆ ತಿಳಿಸಿದ್ದಾರೆ. ಅವರು ಜೂನಿಯರ್ ಮದನ್, ಚಿತ್ರದುರ್ಗ ಅಜಯ್. ಹೊಸ ಬಾಲರ್ ಇವಾಗ ಸಾದತ್.
ಸಾದಾತ್ ಎಸೆದ ಮೊದಲ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓವರ್ ಸೇರ್ಪಡೆ. ತಂಡದ ಮೊತ್ತ ಇವಾಗ 30. ಮತ್ತೆ ಸಾದಾತ್ ಶಾರ್ಟ್ ಆಗಿ ಬೀಳ್ತಾ ಇದೆ. ಬೀಸುವಂತ ಪ್ರಯತ್ನ ಮಾಡಿದ್ರೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಚುಕ್ಕಿಯ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸಾದಾತ್ ಎಸೆದ ಚೆಂಡು ತೀರಾ ಶಾರ್ಟ್ ಆಗಿ ಬೀಳ್ತದೆ. ಪರ್ಫೆಕ್ಟ್ ಫುಲ್ ಶಾಟ್ ಈ ಬಾರಿ. 1 ಬೌನ್ಸ್ ಬೌಂಡ್ರಿ. ಜಯಕ್ಕಾಗಿ ಕೇವಲ 2 ಓಟದ ಅವಶ್ಯಕತೆ ಇದೆ. 5ನೇ ಓವರ್ ನಡೀತಾ ಇದೆ. 3 ಎಸೆತ ಇನ್ನೂ ಕೂಡ ಬಾಕಿ ಇದೆ. ತಂಡ ಮೊತ್ತ 34. 5 ದಿನಗಳ ಒಂದು ಕ್ರಿಕೆಟ್ ಹಬ್ಬ ನಡೀತಾ ಇದೆ ದುರ್ಗದ ಹೃದಯ ಭಾಗದಲ್ಲಿ. ಕೋಟೆ ನಾಡಿನಲ್ಲಿ ಪಂದ್ಯಾಟ ನಡೀತಾ ಇದೆ. ಒಣಕೆ ಓಬವ್ವನ ನಾಡಿನಲ್ಲಿ ಪಂದ್ಯಾಟ ನಡೀತಾ ಇದೆ. ಮದಕರಿ ನಾಯಕರ ಒಂದು ನಾಡಿನಲ್ಲಿ ರಾಷ್ಟ್ರೀಯ ಮಟ್ಟದ ಪಂದ್ಯಾಟ ನಡೀತಾ ಇದೆ. ಇವೆಲ್ಲ ಕೂಡ ನಡೀತಾ ಇರ್ತಕ್ಕಂಥ ಜಾಗ 100 ವರ್ಷಗಳ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಹಳೆ ಮಾಧ್ಯಮಿಕ ಶಾಲಾವರಣದಲ್ಲಿ. ಮತ್ತೆ ಶಾರ್ಟ್ ಆಗಿ ಬೀಳ್ತಾ ಇದೆ ಪಂದ್ಯ. ಯಸ್ ಒಂದು ಓವರ್ ಸೇರ್ಪಡೆ. ತಂಡ ಮೊತ್ತ 36. ಪಂದ್ಯ ಮುಕ್ತಾಯ. ಯಸ್ ಇಲ್ಲಿ ಪಂದ್ಯವನ್ನ ಹಾನಿ ಜೈ ಕರ್ನಾಟಕ ಜಯಿಸ್ತಾ ಇದೆ. ಯಸ್ ಇಲ್ಲಿ ಮದನ್ ಅಭಿಮಾನಿ ನಿಮ್ಮ ಬಳಿ ಬರ್ತಾ ಇದ್ದಾರೆ. ಇವಾಗ ನಿಮ್ಮ ಜೊತೆಗೆ ಅವರು ಬಹುಶಃ ನೀವು ಕೊಡುವಂತ ಒಂದು ತೀರ್ಪಿಗೆ ಕೂಡ ಅವರು ತೀರ್ಪನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತವಾಗಲೂ ಯುವ ಆಟಗಾರ ಅಜಯ್ ಉತ್ತಮ ಆಟಗಾರ ಕೂಡ ಅಜಯ್. ಬಹಳಷ್ಟು ದಿನದಿಂದ ನಮ್ಮಲ್ಲಿ ಕೂಡ ಮದನ್ ಮಡಿಕೇರಿ ಬರ್ತಾರೋ ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ರು. ಖಂಡಿತವಾಗಲೂ ನಿಮ್ಮ ಅಭಿಮಾನಿ ಇವಾಗ ನಿಮ್ಮ ಮುಂದೆ ಸಿಕ್ಸರ್, ಬೌಂಡ್ರಿಗಳು, ಲೆಗ್ ಬೈ, ವೈಡ್ ಇವೆಲ್ಲವನ್ನು ಕೂಡ ತೋರ್ಪಡಿಸ್ತಾರೆ ಇವಾಗ ಅಜಯ್. ಎಸ್ ನಮ್ಮ ಎಂ ಸ್ಪೋರ್ಟ್ಸ್ ಕ್ಯಾಮರಾಮನ್ ಗಮನಿಸಿ. ಮದನ್ ಇರುವಂತ ಜಾಗದಲ್ಲಿ ಜೂಮ್ ಮಾಡಿ ನೀವು. ಮದನಣ್ಣ ದಯವಿಟ್ಟು ಅಲ್ಲೇ 1 ಸೆಕೆಂಡ್. ಎಸ್ ಜಕಾಬೈರನ್ನು ಜೂಮ್ ಮಾಡಿ. ಎಸ್ ಜೂನಿಯರ್ ಮದನ್ ನನ್ನ ಜೊತೆಗಿದ್ದಾರೆ. ಅಜಯ್ ಫ್ರಮ್ ಚಿತ್ರದುರ್ಗ. ಅಜಯ್ ಒಂದು ಆಕ್ಷನ್ ನಾನು ಹೇಳ್ತೇನೆ. ಸಿಕ್ಸರ್, ಬೌಂಡ್ರಿ ಈ ರೀತಿಯಾಗಿ ಹೇಳ್ತೇನೆ. ಮಾಡ್ತೀರಾ? ರೆಡಿ ಇದ್ದೀರಾ? ಖಂಡಿತವಾಗ್ಲೂ ಸರ್ ಇನ್ನೂ ಕೂಡ ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಉಪ್ಪಿಯಣ್ಣ. ಎಸ್ ಜಕಾಬಾ ಜೊತೆಗಿದ್ದಾರೆ. ಎಸ್ ಮೊದಲಾಗಿ ಸಿಕ್ಸರ್ ಯಾವ ರೀತಿ ಕೊಡ್ತೀರಾ? ಎಸ್ ಎಸ್ ಖಂಡಿತ ದಯವಿಟ್ಟು ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸಿ. ಯುವ ಪ್ರತಿಭೆ ಇದ್ದಾರೆ ಅಣ್ಣ ತಮ್ಮಂದಿರು ಇವರು. ಎಸ್ ಬೌಂಡ್ರಿ ಯಾವ ರೀತಿ ಕೊಡ್ತೀರಾ? ಖಂಡಿತ. ಎಸ್ ಇವಾಗ ವೈಟ್ ಬಾಲ್. ವಾವ್ ಸೂಪರ್. ಖಂಡಿತವಾಗಲೂ ಬಹಳ ಅದ್ಭುತವಾಗಿ ಫಾಲೋ ಮಾಡ್ತಾರೆ ಇವರು ಮದನ್ ಅವರನ್ನ. ಅಂಡ್ ಲೆಗ್ ಬೈ ಕೊಡೋದಾದ್ರೆ ಎಸ್ ಖಂಡಿತ ಮುಂದಿನ ದಿನಗಳಲ್ಲಿ ವಿಜಯ್ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ವೇದಿಕೆಗಳು ದೊರಕಲಿ. ಇದೇ ಚಿತ್ರದುರ್ಗದ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇವೆ. ಗಮನಿಸಿ, ಯುವ ಆಟಗಾರರಿಗೆ ಬಹುಶಃ ನಿಮ್ಮ ತವರಿನ ಆಟಗಾರರಿಗೆ ನಮ್ಮೂರಿನ ಆಟಗಾರರಿಗೆ ನಾವೇ ಪ್ರೋತ್ಸಾಹವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಇದೇ ಅಜಯ್ ವೀಕ್ಷಕ ವಿಣ್ಣರು ಕೂಡ ನಿಪುಣರು ಅಲ್ವಾ ಸಗಬಾಯ್? ಎಸ್ ನಮ್ಮ ಜೊತೆಗೆ ವೀಕ್ಷಕ ವಿಣ್ಣರು ಕೂಡ ಮಾಡಿದ್ರು. ಉತ್ತಮ ಆಟಗಾರ ಕೂಡ, ಜೊತೆಗೆ ನಿರ್ಣಾಯಕರ ಪೀಠ ಎಲ್ಲ ಒಂದು ಟ್ಯಾಲೆಂಟ್ ಇರುವಂತ ಓರ್ವ ಹುಡುಗವನ್ನು ಇವತ್ತು ಯುವಕರನ್ನು ನೋಡಿದ್ರೆ ಈ ಅಜಯ್ ಮಾತ್ರ. ಇವರನ್ನು ಖಂಡಿತವಾಗ್ಲೂ ಇಲ್ಲಿರುವಂತ ಎಲ್ಲ ಆಟಗಾರರಿಗೆ ನಾವು ವಿನಂತಿಸ್ತಾ ಇದ್ದೇವೆ, ಇವರನ್ನು ನೀವು ಪ್ರೋತ್ಸಾಹಿಸಿದರೆ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ಇವರು ಉತ್ತಮ ಸಾಧನೆಯನ್ನು ಮಾಡುವಂತ ಅವಕಾಶ ಇದೆ. ಅಂಪೈರ್ಸ್ ದಯವಿಟ್ಟು ಅಲ್ಲಿ ಹಾನಿ ಜೈ ಕರ್ನಾಟಕ ಆಟಗಾರ ದಯವಿಟ್ಟು ಇಮಿಡಿಯೇಟ್ಲಿ ಅಂಕಣ ಖಾಲಿ ಮಾಡಿ. ದಯವಿಟ್ಟು ಅಂಕಣವನ್ನು ಖಾಲಿ ಮಾಡಿ. ಹಾನಿ ಜೈ ಕರ್ನಾಟಕ ವೀಕ್ಷಣೆಯಲ್ಲಿ ಬದಲಿಸ್ತೇವೆ. ಮತ್ತೆ ವಿನಯ್ ಉದ್ಯಾವರ ನಮ್ಮ ಕನ್ನಡ ನಾಡಿನ ಹಿರಿಯ ಮೋಸ್ಟ್ ಸೀನಿಯರ್ ವೀಕ್ಷಕರು ಇವತ್ತು ದುರ್ಗದ ಅಂಕಣದಲ್ಲಿ ಕ್ರೀಡಾ ಪ್ರೇಕ್ಷಕರನ್ನು ರಂಜಿಸಲಿಕ್ಕಿದ್ದಾರೆ. ವಿನಯ್ ಉದ್ಯಾವರ ಫ್ರಮ್ ಉಡುಪಿ.